ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 34 ಜ್ಞಾನ ಮಂಥನ. ಈ ಅಧ್ಯಾಯದ 4ನೇ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಚನಗಳನ್ನು ಓದುತ್ತಾ ಕುಳಿತಿದ್ದ ಮಹಾದೇವಿಗೆ ಅನುಭವ ಮಂಟಪದ ಚಿತ್ರ ಎಲ್ಲೆಲ್ಲೂ ಕಾಣುತ್ತಿತ್ತು. ಕಲ್ಯಾಣ, ಬಸವಣ್ಣ ಎಂಬ 2 ಶಬ್ದಗಳು ಹೃದಯ ಗಹ್ವರದಲ್ಲಿ ಮಾರ್ದನಿಸುತ್ತಿದ್ದವು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ದಿತಯ್ಯ ತೊಳಗಿ ಬೆಳಗುತ್ತಿರ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಪಾವನವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಂಗನ ಬಸವನ ಮಹಿಮೆಯ ನೋಡ ಸಿದ್ಧರಾಮಯ್ಯ 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 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು. ಪ್ರಭುದೇವರು ಎಷ್ಟು ಪರಿಣಾಮಕಾರಿಯಾಗಿ ಅಪ್ಪನವರ ನಿಲುವನ್ನು ಬಣ್ಣಿಸುವರು. ಅಂತಹ ಅವಿಮುಕ್ತ ಕ್ಷೇತ್ರವನ್ನು ಪ್ರವೇಶಿಸಿ ಬಸವಣ್ಣನವರ ಪಾದಸ್ಪರ್ಶವನ್ನು ಪಡೆದು ಮಹಾನುಭಾವಿಗಳ ಸಂಘದಲ್ಲಿರುವ ಕ್ಷಣವು ಯಾವಾಗ ಬಂದೀತೋ. ಚಂದ್ರನ ದರ್ಶನವಾದ ತಕ್ಷಣ ಸಮುದ್ರವು ಉಕ್ಕೇರುವಂತೆ ಅಣ್ಣನವರ ನೆನಪು ಮಹಾದೇವಿಯ ಚಿತ್ತ ಶರಧಿಯಲ್ಲಿ ಆನಂದದ ತೆರೆಗಳನ್ನು ಉಕ್ಕಿಸುತ್ತಿತ್ತು. ಒಮ್ಮೊಮ್ಮೆ ಅಂದುಕೊಳ್ಳುತ್ತಿದ್ದಳು, ಶರಣರ ದಿವ್ಯ ಸಂಘವು ದೊರೆತರೆ ನನ್ನ ಬಾಳ ಗುರಿಯನ್ನು ಮುಟ್ಟಲು ಸಾಧ್ಯ ಎಂಬ ಆಶ್ವಾಸ
ಆ ದೈವೀಕೂಟದಿಂದ ಶ್ರೀರಕ್ಷೆ ದೊರೆಯುವುದೆಂಬ ಉತ್ಕಟ ಭರವಸೆ ಇಲ್ಲದಿದ್ದರೆ ಬದುಕಿನ ಈ ಆಘಾತಗಳನ್ನು ಸಹಿಸಲು ನನಗಾಗುತ್ತಿತ್ತೋ ಇಲ್ಲವೋ. ಮಾತೃ ಹೃದಯಿಯಾದ ಬಸವಣ್ಣನವರ ಕಾರುಣ್ಯ ಕವಚವು ನನಗೆ ದೊರೆತೇ ತೀರುವುದು. ಅವರನ್ನು ಕಂಡಲ್ಲದೆ ಬಾಳಿಗರ್ಥವಿಲ್ಲ. ಈ ಅದಮ್ಯ ಆಕಾಂಕ್ಷೆ ಕುಸಿಯುವ ಸ್ಥೈರ್ಯವನ್ನು ಮೇಲಕ್ಕೆತ್ತಿ ನಿಲ್ಲಿಸುತ್ತಿತ್ತು. ಸೋತು ಆತ್ಮಾಹುತಿಯ ಆಲೋಚನೆ ಮಾಡುವ ಮನವನ್ನು ಹಿಂದಕ್ಕೆ ಎಳೆದು ಬದುಕಿದ್ದು ಮುಂದೆ ನುಗ್ಗುವ ಅಪೇಕ್ಷೆಯನ್ನು ಜೀವಂತವಿಡುತ್ತಿತ್ತು. ಆಲೋಚನೆಯಲ್ಲಿ ಕುಳಿತಿರುವಾಗಲೇ ಕೌಶಿಕನು ಆಗಮಿಸಿದ. ಯಾಂತ್ರಿಕವಾಗಿ ಎದ್ದು ನಿಂತು ಕೈ ಮುಗಿದು ಆಸನವನ್ನು ತೋರಿಸಿ ಮಂದಲಿಗೆಯ ಮೇಲೆ ಕುಳಿತು ತಾಡೋಲಿಯ ಮೇಲೆ ದೃಷ್ಟಿ ಹರಿಸಿದಳು. ದೇವಿ, ಜಂಗಮರ ಉಪಚಾರವು ನಿರ್ವಿಘ್ನವಾಗಿ ನೆರವೇರಿತಷ್ಟೇ? ಕೌಶಿಕ ಕೇಳಿದ. ತಮ್ಮ ಔದಾರ್ಯದಿಂದ ಸಾಂಗವಾಗಿ ನೆರವೇರಿತು ಮಹಾಪ್ರಭು. ಅವರಾದರೂ ಉಪಚಾರ ಆತಿಥ್ಯಗಳಿಗಾಗಿಯೇ ಬರುವವರಲ್ಲ, ತತ್ವ ಪ್ರಸಾರಕ್ಕಾಗಿ ಬರುವವರು. ಅಲ್ಪೋಪಹಾರವನ್ನು ಆನಂದದಿಂದ ಸ್ವೀಕರಿಸುವರು. ಅದರೊಂದು ಮಾತು, ಅರಸಿಯಾದ ತಾವು ಪಟ್ಟದರಸಿಯರೂ ಆಗಲಿರುವವರು ಸ್ಥಾನಮಾನ ಬಿಟ್ಟು ಅವರನ್ನು ಎದುರುಗೊಳ್ಳುವುದಾಗಲಿ, ಸ್ವತಃ ನಿಂತು ಉಪಚರಿಸುವುದಾಗಲಿ, ದ್ವಾರವಟ್ಟದವರೆಗೆ ಹೋಗಿ ಬೀಳ್ಕೊಡುವುದಾಗಲಿ ಇವು ಗೌರವಕ್ಕೆ ಕುಂದು ತರುವಂತಹುದಲ್ಲವೇ? ಕೌಶಿಕ ಕೇಳಿದ. ಎಂದೆಂದೂ ತನಗೆ ಉಪಚಾರವನ್ನಾಗಲಿ ನಮಸ್ಕಾರವನ್ನಾಗಲಿ ಮಾಡದೆ ಈಕೆ ಆ ಬಡ ಜೋಗಿಗಳಿಗೆ ಅಷ್ಟೊಂದು ಉಪಚಾರವನ್ನೇಕೆ ಮಾಡುವಳು ಎಂಬುದೊಂದು ರಹಸ್ಯವಾಗಿತ್ತು ಅವನಿಗೆ. ಚಾತುರ್ಯದಿಂದ ಇದನ್ನು ತಿಳಿಯಬೇಕೆಂದು ಮೃಣಾಲಿನಿ ಎಂಬ ವಿಚಕ್ಷಣಮತಿಯ ವಿಲಾಸಿನಿಯನ್ನು ಪ್ರಶಾಂತ ಭವನದಲ್ಲಿ ಇರಿಸಿದ್ದ. ಮಹಾದೇವಿಯ ಪೂರ್ವಭಾವಿ ಒಡನಾಟವಾಗಲಿ ಅವಳ ಆಧ್ಯಾತ್ಮಿಕ ನಿಲುವಿನ ಅರಿವಾಗಲಿ ಏನೊಂದೂ ಇಲ್ಲದ ಮೃಣಾಲಿನಿ ಗುಪ್ತಚಾರಿಣಿಯಾಗಿ ನಿಂತಳು. ಆಕೆ ಸ್ವಭಾವತಃ ತೀಕ್ಷ್ಣಮತಿಯಾದರೂ ಸ್ವಲ್ಪ ಕುಹಕ ಬುದ್ಧಿಯವಳು. ಏನಾದರೊಂದು ಸುದ್ದಿಯನ್ನು ಸೂರುತ್ತಾ ಅರಮನೆಯ ತುಂಬ ಸಂಚರಿಸುವ ಒಡಕುಬಾಯಿಯವಳು. ಬಹು ದಿವಸಗಳಿಂದ ಯಶೋಮತಿಯ ಆಪ್ತ ಪರಿಚಾರಿಕೆಯಾಗಿದ್ದು ಅನೇಕ ಸುದ್ದಿಗಳನ್ನು ಆಕೆಗೆ ತಂದು ಮುಟ್ಟಿಸುವವಳಾಗಿದ್ದಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 34ನೇ ಅಧ್ಯಾಯದ 4ನೇ ಭಾಗ. ಇನ್ನು ಕೊನೆಯ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇಲ್ಲಿವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಆ ಲಿಂಕನ್ನು ಶೇರ್ ಮಾಡಿ, ಅವರು ಕೂಡ ಕೇಳಿ ಆನಂದ ಪಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.